ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಮಯಕ್ಕೆ ಸರಿಯಾಗಿ ಬಾರದ ಅಂಗನವಾಡಿ ಕಾರ್ಯಕರ್ತೆ. ಮಕ್ಕಳು ಗರ್ಭಿಣಿಯರಿಗೆ ಸಿಗುತ್ತಿಲ್ಲ ಸರ್ಕಾರದ ಸೌಲಭ್ಯ. ಚಿಂತಾಮಣಿ ತಾಲೂಕಿನ ಬಿ.ವಡ್ಡಹಳ್ಳಿಯಲ್ಲಿ ಸಿಡಿದೆದ್ದ ಊರಿನ ಜನತೆ. ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಗ್ರಾಮಸ್ಥರಿಂದ ತೀವ್ರ ಧರಣಿ. ಕಾರ್ಯಕರ್ತೆ ಸಾವಿತ್ರಮ್ಮ ನಮಗೆ ಬೇಡವೇ ಬೇಡ ಎಂದು ಆಕ್ರೋಶ. ಚಿಕ್ಕ ಮಕ್ಕಳ ಭವಿಷ್ಯ ರೂಪಿಸಬೇಕಾದ, ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ನೀಡಬೇಕಾದ ಅಂಗನವಾಡಿ ಕೇಂದ್ರವೀಗ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಹೌದು, ಚಿಂತಾಮಣಿ ತಾಲೂಕಿನ ಬಿ.ವಡ್ಡಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸಿಬ್ಬಂದಿಯ ಆಟಾಟೋಪ ಮಿತಿ ಮೀರಿದ್ದು, ಬೇಸತ್ತ ಗ್ರಾಮಸ್ಥರು ಅಂಗನವಾಡಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮ ಎಂದು ಸಮಯಕ್ಕೆ ಸರಿಯಾಗಿ ಕೇಂದ್ರಕ್ಕೆ ಬರುತ್ತಿಲ್ಲ. ಇನ್ನು ಈ ಸಾವಿತ್ರಮ್ಮ ಹಾಗೂ ಇಲ್ಲಿನ ಸಹಾಯಕಿಯ ನಡುವೆ ನಿರಂತರವಾಗಿ ಜಗಳ ನಡೆಯುತ್ತಲೇ ಇರುತ್ತದೆ. ಇವರಿಬ್ಬರ ಆಂತರಿಕ ಕಲಹದಿಂದಾಗಿ ಸ್ವತಃ ತಾವೇ ಕೇಂದ್ರಕ್ಕೆ ಬೀಗ ಹಾಕಿ ಹೋಗಿರುವ ಘಟನೆಗಳು ನಡೆದಿವೆ. ಅಷ್ಟೇ ಅಲ್ಲ, ಅಂಗನವಾಡಿ ಕೆಲಸವನ್ನು ಬದಿಗೊತ್ತಿ ಹೊರಗಿನಿಂದ ಬರುವ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಟೊಮೆಟೊ ಕೀಳುವಂತಹ ವೈಯಕ್ತಿಕ ಕೃಷಿ ಕೆಲಸಗಳಿಗೆ ಕಾರ್ಯಕರ್ತೆ ತೆರಳುತ್ತಿದ್ದಾರೆ ಎಂದು ಸ್ಥಳೀಯ ಮಹಿಳೆಯರು ಮತ್ತು ಊರಿನ ಮುಖಂಡರು ನೇರ ಆರೋಪ ಮಾಡಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಮತ್ತು ಆರೋಗ್ಯದ ಜೊತೆ ಆಟವಾಡಲಾಗುತ್ತಿದೆ. ಬೇಜವಾಬ್ದಾರಿ ಕಾರ್ಯಕರ್ತೆ ಸಾವಿತ್ರಮ್ಮರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಇನ್ನು ಪ್ರತಿಭಟನೆಯ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಸಿಡಿಪಿಒ ಅಧಿಕಾರಿ ಮಹೇಶ್ ಗ್ರಾಮಸ್ಥರ ಲಿಖಿತ ದೂರನ್ನು ಸ್ವೀಕರಿಸಿದರು. ಕಾರ್ಯಕರ್ತೆಯ ಮೇಲಿರುವ ಎಲ್ಲಾ ಆರೋಪಗಳ ಕುರಿತು ಕುಲಂಕಷವಾಗಿ ತನಿಖೆ ನಡೆಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವರ್ಗಾವಣೆ ಮಾಡುವುದಾಗಿ ಭರವಸೆ ನೀಡಿದರು. ಅಧಿಕಾರಿಯ ಭರವಸೆಯ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ತೀವ್ರ ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ಗಂಗರೆಡ್ಡಿ, ಸುಧಾ, ಶೈಲಜಾ, ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಅಂಗನವಾಡಿ ಕಾರ್ಯಕರ್ತೆ ಸರಿ ಮೇಡಮ್ ಸರಿ ಇಲ್ಲ, ಹುಡುಗರಿಗೆ ಫುಡ್ಡು ಅನುಕೂಲ ಸರಿಯಾಗಿ ಮಾಡ್ತಾ ಇಲ್ಲ, ಟೈಮ್ ಬರ್ತಾ ಇಲ್ಲ, ತೋಟದ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದರಿಂದ ನಮ್ಗೆ ಇವಾಗ ಅಂಗನವಾಡಿ ಬೇಡ ಅಂತ ನಾವು ಅಂಗನವಾಡಿ ಟೀಚರ್ ನಮಗೆ ಬೇಡ, ಬೇರೆಯವ್ರನ್ನ ಯಾರನ್ನಾದ್ರೂ ತಗೊಂಬಂದು ಹಾಕಿ, ನಮ್ಗೇನು ತೊಂದರೆ ಏನಿಲ್ಲ. ಆ ಮೇಡಮ್ ಅಂತೂ ಕಡ್ಡಾಯವಾಗಿ ನಮ್ಗೆ ಬೇಡ ಬೇಡ. ಅವ್ರು ಬರಂಗಿದ್ರೆ ನಾವು ಮಾತ್ರ ಅಂಗನವಾಡಿ ಬೀಗ ತೆಗೀಲಿ ಸರ್, ಇಲ್ಲ ಅಷ್ಟೇ ಸರ್. ಒಂದು ವರ್ಷದಿಂದ ಸಮಸ್ಯೆ ಇತ್ತು. ಈ ಸಮಸ್ಯೆನ ಬಗೆಹರಿಸಿ ಈಗ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕಿನ ಟ್ರಾನ್ಸ್ಫರ್ ಮಾಡಿ ಅಂಗನವಾಡಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಇಲ್ಲಿ ಕೊಟ್ಟು ಇಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ನಾವು ಅವಕಾಶ ಮಾಡ್ತೀವಿ. ಮತ್ತೆ ಒಂದ್ಸಲ ಬಂದ್ಬಿಟ್ಟು ಪೊಲೀಸರು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ. ಇವರೇ ನಾನು ಏನು ಹೇಳಿಲ್ಲ ಅಂತ ಹೇಳ್ಬಿಟ್ರು. ಎಲ್ಲಾರು ಇರ್ಬೇಡ ನಾನು ಏನು ಮಾತಾಡಿಲ್ಲ ಮಾತ್ರ ಅಂತ ಅಂದ್ಬಿಟ್ರು. ಊರಲ್ಲಿ ದೊಡ್ಡವ್ರು ಒಪ್ಕೊಂಡ್ರೆ ಮಾತ್ರ ಮಾಡಿ ಅಂತ ಹೇಳಿದ್ದವರು. ಇವ್ರು ಕರ್ಕೊಂಡ್ರೆ ಗೊತ್ತಿಲ್ಲ, ಅವ್ರ ಎದುರುಗಡೆ ಇವ್ರು ಏನಂದ್ರೆ ಗೊತ್ತಾ, ನಾನು ಹೇಳಿಲ್ಲ ನಿಮ್ಗೆ ಇಂಥ ಮಾಹಿತಿನೇ ಕೊಟ್ಟಿಲ್ಲ ನಿಮ್ಗೆ ಅಂತಂದ್ರೆ ಇವರು ಹೇಳಿ ಎಲ್ಲಾರು ಇದಾರೆ ಕೇಳಿ ಅವ್ರು. ಅದಲ್ಲ ಸರ್, ಇಲ್ಲಿ ಅದಿರಲಿ ಸರ್, ಬೇಡ ಇಬ್ರು ಬೇಡ, ಇಲ್ಲಿ ಬರೋದೇ ಬೇಡ, ಅವರು ಬೇಡ ಅವರು ಬೇಡ. ಅವ್ರು ಬೇಕಾದ್ರೆ ಮನೆಯಲ್ಲೇ ಕುತ್ಕೊಳ್ಳಿ. ಅದ್ರ ಬಗ್ಗೆ ನಾವು ಬರಲ್ಲ, ಅವ್ರ ಮನೆಯಲ್ಲಿದ್ರು ನಾವು ಬರಲ್ಲ. ಮೇಡಮ್ ನನಗೆ ಅವ್ರು ಹೋಗ್ತಾರೆ ಬಿಡ್ತಾರೆ. ನನ್ನ ಪ್ರಶ್ನೆ ಏನಂದ್ರೆ ಕೇಳೋದು ಕೇಳಬೇಕು. ಹೆಲ್ಪರ್ ಕೆಲಸ
ಅಲ್ಲ ಪಕ್ಕ ಮಾಡಬೇಕು ಯಾರು ಇದು ಕನ್ವಿನ್ಸ್ ಮಾಡಬೇಕು. ಅಲ್ಲ ನಮ್ದು ಇದು ಅಂಗನವಾಡಿ ರನ್ ಆಗಲ್ಲ. ಆಮೇಲೆ ಅವ್ರು ಬಂದು ಎಲ್ಲ ಮಗುನ ಇಟ್ಕೊಂಡು ಬಂದು ಎಲ್ಲ ಕೆಲಸ ಹೆಂಗೆ ಮಾಡ್ತಾರೆ ಎಲ್ಲ ಕೆಲಸ ಹೆಂಗೆ ಮಾಡ್ತಾರೆ. ಒಂದು ಕೆಲಸ ಮಾಡೋಣ ಮಹೇಶ್, ಇವ್ರನ್ನೈತಿ ಅವ್ರ ಊರಿಗೆ ಹೋಗ್ರಿ, ನಿಮಗೂ ಹತ್ರ ಇರ್ತದೆ ಆಯ್ತಾ. ನಿಮಗೂ ಊರಿಗೆ ಸ್ವಲ್ಪ ಆಚೆ ಕಡೆ ಹೋಗ್ತದೆ, ನಿಮ್ಮದು ಗುಡಿಸ್ಲು ಬಂತು ಹೋಗ್ತೀನಮ್ಮ. ಬೇರೆ ಕಡೆ ಹೋಗಿ ಮಾಡಕ್ಕೆ ನನಗೆ ಅನುಕೂಲ ಐತೆ ಸರ್. ನಿಮ್ಮ ಮನೇಲಿ ಒಬ್ಬಳೇ ಇರೋದು ಸರಿ, ಮತ್ತೆ ಇನ್ನೇನು ಮಾಡ್ತೀರಿ, ಬೇರೆ ಆಪ್ಷನ್ ಇಲ್ಲಲ್ಲ. ಅವ್ರ ಗಂಡ ಇಬ್ರು ಬೇಡ. ಈಗ ಇವರು ಬೇಡ, ಅವರು ಬೇಡ, ಇವರು ಬೇಡ, ಅವರು ಬೇಡ. ನಿಮ್ಮೂರವ್ರೆ ಎಷ್ಟು ದಿವಸ ಅವ್ರಿಗೂ ಬೇಡ. ಬರೋದೇ 3-4 ಜನ ಬರ್ತಾರೆ ಅಂಗನವಾಡಿಗೆ. ಜೋರಾಗಿ ಕೇಳಿದ್ರೆ ಅವರು ಕೊಡೋದೇ ಇಲ್ಲ ಅಂತಾರೆ. ಹೇಳಮ್ಮ ಆ ರೆಕಾರ್ಡ್ ನಾವು ಮಾಡ್ತೀವಿ, ನಮಗೂ ಬರುತ್ತೆ. ಅವರು ನಿಮ್ಮೂರವ್ರೆ, ಇವರು ಇದೇ ಊರವ್ರೆ. ಒಂದು ಇಷ್ಟು ದಿವಸ ಅಂತ ಕೊಡಿ, ಒಂದು 6 ತಿಂಗಳು. ಈಗ ಅವ್ರಿಗೂ ಕೆಲಸ ಅಲ್ಲ, ಅವರು ಆಗ್ಲಿ ಇವರಾಗ್ಲಿ, ಒಂದು ನಿಮಿಷ ಏನಮ್ಮ, ಅವರಾಗ್ಲಿ ಇವರಾಗ್ಲಿ ಬೇರೆ ಊರಿಗೆ ಹೋಗ್ಬೇಕು. ಅಕ್ಕಪಕ್ಕ ಊರು ಯಾರಿದೆ? ಇವಾಗ ಇವರೆಲ್ಲ ಏನಂತ ನಿಮ್ಮ ಅಮ್ಮಗೆ ಎಷ್ಟು ಕೊಟ್ಟಿದ್ದಾರಲ್ಲ ಹೋಗ್ಲಿ ಆಯ್ತು. ಅದೇ ಯಾಕಂದ್ರೆ ಮೊದಲು ಒಂದ್ಸರಿ ಇದೇ ತರ ಆಗಿದೆ. ಎಲ್ಲ ಜನ ಸೇರ್ಬೇಕು, ಯಾಕೆ ರಾಮಾಯಣ ಅಂತ ಅಂದ್ರೆ ಬೇರೆಯವ್ರು ಬಂದ್ರೆ ಬಾಗಿಲು ತೆಗಿಬೇಕು, ಇವ್ರು ಬಂದ್ರೆ ಇಲ್ಲ. ಸರಿ ತೆಗೀರಿ, ಒಂದು ನಿಮಿಷ ಬಾಗಿಲು ಎತ್ಕೊಂಡ್ಬಂದ್ರಣ. ಯಾರನ್ನ ಇವ್ರಿಗೆ ಬೇರೆಯವ್ರು ಟ್ರಾನ್ಸ್ಫರ್ ಮಾಡ್ತಾರೆ ತಿನ್ಕಲ್ ಹೇಳ್ಬೇಡಿ ಇರೋಣ, ಅವ್ರು ಹೇಳ್ತಾರ. ನೋಡಿ ಇಲ್ಲ
ಮಾಡ್ತಾರೆ ಬಿಡು ಬೇಕಾದ್ರೆ. ಯೋಚನೆ ಮಾಡ್ಕೊಂಡು ಹೇಳು. ಸ್ವಲ್ಪ ದಿನ ಮಾಡ್ಬಿಟ್ಟು ಮತ್ತೆ ಈ ಕಡೆ ಬಂದು ಅವರು ಇಲ್ಲೇ ಕೆಲಸ ಮಾಡ್ತೀನಿ ಅಂದ್ರೆ ಇದೇ ಗಲಾಟೆನೆ ಮತ್ತೆ ಆಗುತ್ತೆ ಸರ್. ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡ್ಬಿಟ್ಟು ಮತ್ತೆ ಈ ಕಡೆ ಬಂದು ತಿರ್ಗಾ ಇಲ್ಲೇ ಮಾಡ್ಬೇಕು. ತಾತ್ಕಾಲಿಕವಾಗಿ ಹಾಕಿ ಮೆಮೊರಿ ಇಶ್ಯೂ ಆದರೆ ಇಲ್ಲಿ ಬಂದಾಗ ಹೆಲ್ಪರ್ ಇರಬೇಕು. ಈಗ ಸದ್ಯಕ್ಕೆ ಇವ್ರನ್ನ ಅವ್ರಿಗೆ ಹಾಕ್ತೀರಿ, ಅವ್ರನ್ನ ಇವ್ರಿಗೆ ಹಾಕ್ತೀರಿ. ಹೆಲ್ಪರ್ದು ಬೇರೆ ಯಾವ್ದಾರ ಆಪ್ಷನ್ ಇದ್ರೆ ನೋಡ್ತೀರಿ, ಆಯ್ತಾ? ಇಲ್ಲ ನಮ್ಗೆ ಬೇಕಂದ್ರೆ ಕೆಲಸ ರಾಜೀನಾಮೆ ಕೊಡೋದು ಸರಿ, ಅವ್ರಿಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಏನಂದ್ರೆ ಆ ಮಗು ಇಲ್ಲಿಂದ ಇಲ್ಲಿ ಬಂದು ಕೆಲಸ ಸ್ವಲ್ಪ ಲೇಟಾಗೇ ಬರಲಿ ಬಿಡಿ ಸರ್. ಆಗಲ್ಲ, ಹೆಲ್ಪರ್ ಹೆಲ್ಪರ್ ಇದ್ದಾರೆ, ಬಟ್ ಇಲ್ಲಿರ್ಬೇಕಲ್ಲ, ಹೆಲ್ಪರ್ ಇಲ್ಲಿರ್ಬೇಕಲ್ಲ, ಅವ್ರಿಗೆ ಬರೋಷ್ಟೊತ್ತಿಗೆ ಇಲ್ಲಿ ಎಲ್ಲ ಮಾಡ್ಕಿರಬೇಕಲ್ಲ. ಈಗ ಕೆಲಸ ಮಾಡ್ರಿ, ನಾವು ಇವ್ರಲ್ಲಿ ಹಾಕ್ತೀವಿ. ನಮ್ಮ ತಾಲೂಕಾ ಸಮಿತಿ ಇದೆಯಲ್ಲ, ಆ ಸಮಿತಿಯಲ್ಲಿ ಒಂದು ಒಪಿನಿಯನ್ ಒಂದು ಬಂದ್ಬಿಟ್ಟು ರೆಸಲ್ಯೂಷನ್ ಒಂದು ಮಾಡಿಬಿಟ್ಟು ಹೆಲ್ಪರ್ ಇವ್ರನ್ನೇ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಅಂದರೆ ಇಲ್ಲೇ ಇರಬೇಕಾ ಇವರು ಅಂತೇಳ್ಬಿಟ್ಟು ನೀವೊಂದು ತಾಲೂಕಾ ಸಮಿತಿ ಮೀಟಿಂಗ್ ಮಾಡಿಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿಬಿಟ್ಟು ಅದು ಡಿಸೈಡ್ ಅವ್ರ ಊರಲ್ಲಿ ಮೇಲೆ ಡಿಸೈಡ್ ಮಾಡಿಬಿಟ್ಟು ಕೊಡ್ರಿ. ನೀವಲ್ಲಿಗೆ ಹೋಗಿ, ಆಯಿತಾ? ನೀವು ಇಲ್ಲೇ ಇದ್ದರೆ ಡೈಲಿ ಗಲಾಟೆಗಳು, ಅವ್ರಿಗೂ ನೆಮ್ಮದಿ ಇರಲ್ಲ, ನಿಮಗೂ ನೆಮ್ಮದಿ ಇರಲ್ಲ, ಅವ್ರಿಗೂ ನೆಮ್ಮದಿ ಇರಲ್ಲ. ಇಲ್ಲಾಂದ್ರೆ ಗುಡ್ಸ್ಲಿಕ್ಕೆ ಹೋಗಿದ್ರೆ ಆಕೆ ಹೇಳ್ರು, ಇಲ್ಲಾಂದ್ರೆ ರಾಜೀನಾಮೆ ಕೊಡೋಕೆ ನಮ್ಗೇನಂದ್ರೆ ನೋಡಿ ಓಪನ್ ಆಗಿ ನೀವು ಅವರು ಇವರು ನೀವು ಜೊತೆಗಿರೋದು ದಿನ ಬೀಳೋದ್ರೆ ಮುಖ ಮಾಡಬೇಕು ಅಲ್ವಾ? ಸುಮ್ಮನೆ ಜಡ್ಡಿ ಆಡ್ಕೊಂಡಿದ್ದೆ ಏನಾಗ್ತದೆ ಏನಣ್ಣ? ಅದು ಆಕ್ಚುಲಿ ಏನಾಗ್ತದೆ, ಅವರಿಬ್ಬರದು ವೈಯಕ್ತಿಕವಾಗಿ ಏನೋ ಜಗಳ ಇರ್ತದೆ. ಆಮೇಲೆ ಅದೇನಾಗ್ತದೆ, ಜಾತಿಯ ಆಮೇಲೆ ಪಾರ್ಟಿಯಾಗಿ ಕನ್ವರ್ಟ್ ಆಗ್ತದೆ. ಆಮೇಲೆ ಇನ್ನೆಲ್ಲಿಗೂ ಹೋಗ್ತದೆ. ಆಮೇಲೆ ಇಲ್ಲ ಏನ್ ಗಲಾಟೆ ದಂಡ ಹೊಡಿದ್ದು ಇಷ್ಟೇನು ಆಗ್ತಾ ಇರಲಿಲ್ಲ. ಅದು ಮಾಮೂಲಿ. ಅವರು ಮನೆಯಾಗ ಹೋಗಿ ಹೊಡ್ತಿದ್ದು ಅದೇ ತಪ್ಪು. ಅದರಿಂದ ಇಷ್ಟ ಗಲಾಟೆ ಆಗಿದ್ದು ಆಗ್ತಾ ಇಲ್ಲ. ಜೆಂಟ್ಸ್ ಇನ್ವಾಲ್ವ್ ಆಗೋದು ನಡೆದೋಗೈತೆ. ಲಾಸ್ಟ್ ತೀರ್ಪು ನೋಡ ಸರ್, ಲಾಸ್ಟ್ ತೀರ್ಪು ನಮ್ಮನ ಮೇಡಮ್ ಬೇಡ. ಇವ ಆಯನ ನಂಬಿಕೆ ಮಾಡಿದ್ರು ಓಕೆ, ಬೇರೆಯವ್ರ ನಂಬಿಕೆ ಮಾಡಿದ್ರು ಓಕೆನ, ನಮ್ಗೆ ಓಕೆ. ನಮ್ಗೆ ಮೇಡಮ್ ಬೇಡ, ನಾವು ಇಬ್ರು ಬೇಡ ಅಂತಂದ್ರೆ ಅದು ಆಯಮ್ಮಂದು ಅಲ್ಲ. ನನಗೆ ಹೆಲ್ಪರ್ ಏನಕ್ಕೆ ಏನಿಲ್ಲ, ಇನ್ನೊಬ್ಬ ಮೇಡಮ್ ಬಂದಾಗ ಹೆಲ್ಪರ್ ಇಲ್ಲ ಆಯಮ್ಮನೆ ಕೊಡಿ, ಇಲ್ಲ ಬೇರೆಯವ್ರನ್ನ ಕೊಡಿ. ಹೆಲ್ಪರ್ ಇದೇ ಬೇಕು ಪಾಪ. ಅವ್ರು ಅಲ್ಲಿಂದ ಬಂದು ಯಾರನ್ನ ಕರ್ಕೊಂಡ್ಬರ್ಬೇಕಲ್ಲ, ಬೇರೆ ಊರಿಂದ ಬಂದು ಅವ್ರು ಕರ್ಕೊಂಬರಕ್ಕಾಗ್ತದ? ಆಗಲ್ಲ. ಹೆಲ್ಪರ್ ಇದೇ ಬೇಕು. ಇಲ್ಲ ನೀವೇ ಎಲ್ಲ ಊರವರೆಲ್ಲ ಒಂದು ಸಂಬಳ ಹಾಕೊಂಡು 1,000-2,000 ಹಾಕೊಂಡು ಯಾರಿಗಾನ ಹೆಲ್ಪರ್ ನಾವು ಆಯ್ಕೆ ಹೆಲ್ಪರ್ ಮಾಡ್ದಾಗ ಕ್ಯಾನ್ ಇಟ್ಕೊಳ್ಳೋದು ಅದು ಇದು ಏನು ಅದರಲ್ಲಿ ಸರ್ ಒಂದ್ ನಿಮಿಷ ಇಲ್ಲಿ ಕಳ್ಸ್ಕೊಳ್ಳಿ. ಅವ್ರ ಗಂಟ ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಅಣ್ಣ ನಾನು ಹೇಳ್ತೀನಿ, ಕ್ಯಾನ್ ಅದು ಇದು ತೊಳ್ಕೊಡೋದು ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾವು ಡೈರೆಕ್ಟ್ ಸರಿ ಅವ್ರು ಆಯ್ಕೆ ಮಾಡಿದ್ದೀವಿ. ಹಾಲು ಹಾಕೋರೆಲ್ಲ ಆಯ್ಕೆ ಮಾಡಿರೋದು ಅದು. ಸರ್ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಸರ್. ಅವ್ರು ಗಂಟ ಮಾಡ್ತಾ ಇದ್ರು, ಪಾಪ ಅವ್ರು ಏನೋ ತೀರ್ಕೊಂಡ್ರು. ಅದರಿಂದ ಅವ್ರು ನಾವೇ ಆಯ್ಕೆ ಮಾಡಿರೋದು. 11 ಜನ ಇದ್ರು ಡೈರೆಕ್ಟ್ರು, 11 ಜನ ತೀರ್ಮಾನ ತಗೊಂಡು ಮಾಡಿರೋದು.
ಅದ್ರ ಬಗ್ಗೆ ಇದೇನು ಬೇಕಾಗಿಲ್ಲ. ಪಾಪ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಡ್ಯೂಟಿಯವರು 10 ಗಂಟೆಗೆ ಬರ್ತಾರ, ಅವ್ರೆಲ್ಲಾದ್ರೂ ಇದ್ಕೊಂಡು ಬಿಡಿ. ಆಯ್ತಣ್ಣ. ಈಗ ಹಾ, ಇವ್ರು ಮೇಡಮ್ ಅವರು ಅವ್ರು ಗೊತ್ತಾರೆ, ಅವ್ರ ಮೇಡಮ್ ತಾತ್ಕಾಲಿಕವಾಗಿ ಹಾಕ್ಬೇಡಿ ಸರ್, ಮತ್ತೆ ಅವ್ರಿಗೆ ಹೇಳ್ತಾರೆ ಇರು ಸರ್. ತಾತ್ಕಾಲಿಕ ಅಲ್ಲ, ಮತ್ತೆ ಬೇಕಂದ್ರೆ ಬೇರೆ ಕಡೆ ಅವಕಾಶಕ್ಕೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ, ಅದು ಇಲ್ಲಿಗೆ ಬೇಡ. ಮತ್ತೆ ಇದೇ ಸಮಸ್ಯೆ ಆಗುತ್ತೆ. ಅಲ್ಲಿಂದ ಬೇರೆ ಜಾಗ ಐತಿ, ಬೇರೆ ಕಡೆ ಹಾಕಿ. ಅಲ್ಲೇ ಮಾಡಿ ಜಾಗ ಐತಿ, ಅಲ್ಲೇ ಇರ್ಲಿ ಇನ್ನೊಂದು ದಿವ್ಸ. ಅವ್ರನ್ನ ಇಲ್ಲಿಂದ ಎತ್ತು ಎಲ್ಲ 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರ ಹಾಕಕ್ಕಾಗಲ್ಲ. ಅವ್ರಿಗೂ ವಯಸ್ಸಾಗತ್ತೆ, ಕಷ್ಟ ಆಗ್ತದೆ, ಹೋಗೋದು ಬರೋದು. ಇದು ಕರೆಕ್ಟ್ ಆಗಿದೆ ಸರ್. ನಾವು ಅದನ್ನ ಹೇಳಿಲ್ಲ ಸರ್. ಯಾಕಂದ್ರೆ ಅವರು ನೋಡ್ಬೇಕಾಗ್ತದೆ. ಇಲ್ಲಿ ತಪ್ಪೇನಾಗಿರ್ಲಿ ಅವ್ರನ್ನೂ ನೋಡ್ಬೇಕಾಗ್ತದೆ. ಅವ್ರು ಅಲ್ಲಿ ಬರ್ತಾರೆ, ಅವ್ರು ಇಲ್ಲಿ ಬರ್ತಾರೆ. ಹೆಲ್ಪರ್ದು ಮಾತಾಡ್ತೀರಿ. ಸರಿ ಸರ್. ಅಲ್ಲಿ ಮಾಡ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ಬಿಟ್ರೆ ನಾವು ಇದೇನೆ ಮತ್ತೆ ಇದೆ ಸರ್. ಆಯ್ತು, ಹಂಗ ಮತ್ತೆ ವಾಪಸ್ ಬಂದಾಗ ಸರಿ ಸರ್. ಪೊಲೀಸ್ ಅವ್ರನ್ನ ನಮ್ಮ ಸ್ಟೇಷನ್ ಅಲ್ಲಿ ಮಾತಾಡ್ತಾರೆ. ಮಾತಾಡಿ ಸರ್. ಸುಮ್ನೆ ನಮ್ಮ ಗಂಡ ಬಂದಿಲ್ಲ ಸರ್. ಹೆಂಗ್ ಮಾಡ್ಸಿದ್ರು ಸರ್ FIR? ಹೆಂಗ್ ಮಾಡ್ಸಿದ್ರು ಸರ್? ನಾವು ಕೊಡ್ಬೇಕಾದ್ರೆ ಅವರು ಬೇರೆಯವನ್ನೆಲ್ಲ ಕರ್ಕೊಂಡು ಮಾಡ್ಸಿದ್ರು ಸರ್. ನಾವು FIR ಮಾಡಿಸ್ಕೊಡ್ತಾರೆ. ಹೆಂಗ್ ಸರ್ ಮಾಡ್ಸಿದ್ರು? ಜೊತೆಲಿ ಕೊಟ್ಟಿದ್ರು. ತೆಗ್ಸಾಕ್ತಾರ ಅಂತ ಹೇಳ್ತಾರೆ. ಸುಮ್ಮನೆ ಕೇಳಿ ಕೇಳಿ ಕದರಿ ಕೇಳಿ ಕೇಳಿ ಕದರಿ ಹೆಂಗಸದ ಕೇಳಿ ಚೆನ್ನಾಗಿ ಕೇಸ್ ಕಟ್ಟಿಲ್ಲ, ಸಾಕ್ಷಿ ಇವ್ರಿಗೆ ತಿಳಿಸೇ ಇಲ್ಲ ಸರ್, ತಿಳಿಸೇ ಇಲ್ಲ ಇವ್ರಿಗೆ. FIR ಅಲ್ಲಿ ಇವ್ರ ಹೆಸರು ಬರ್ದಿದ್ದಾರೆ. ಇವ್ರು ತಿಳಿಸ್ಬೇಕು ತಾನೆ ಪಾಪ. ಅಲ್ಲ, ಇವ್ರಿಗೆ ತಿಳಿಸ್ಬೇಕು ತಾನೆ. ಇವ್ರಿಗೆ ಹೇಳ್ತಾ ಇರೋದು ಪಾಪ, ಇವ್ರ ಹೆಸರು ತಿಳಿಸ್ಬೇಕು ತಾನೆ ಇವ್ರಿಗೆ. ನನ್ನ ಹೆಸರು ಗಂಗರೆಡ್ಡಿ. ನಮ್ಮೂರಲ್ಲಿ ತುಂಬ ದಿವಸದಿಂದ ಇದು ಕಾರ್ಯಕರ್ತರಿಗೆ ಮತ್ತು ಸಹಾಯಕ್ಕೆ ತುಂಬ ಜಗಳ ನಡೀತಾ ಇತ್ತು. ನನಗೋಸ್ಕರ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ಏನಿತ್ತು ನಮ್ಗೆ ಗೊತ್ತಿರಲಿಲ್ಲ. ಆದ್ರೂ ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವರು ಸಹಾಯಕ್ಕೆ ಅವರು ಅವ್ರಿಗೆ ಒಪ್ಪಿಸ್ಬಿಟ್ಟು ಇವರು ಕೆಲಸದವ್ರು ಬಂದಾಗ ಕರ್ಕೊಂಡು ಅವರು ಕೆಲಸ ಕೊಟ್ಟೋಗ್ತಾರೆ. ಟೊಮೊಟೊ ಕೆಲಸ ಅದು ಇದು ಅವರು ತುಂಬ ಬೆಳಗಿರ್ತಾ ಇದ್ರು. ಈ ಕೆಲಸ ಬಿಟ್ಟು ಬೇರೆ ಕಡೆ ಹೊರಟೋಗ್ತಾ ಇದ್ರು. ಆದರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು 3 ಜನ ಸತ್ಕೊಂಡು ಹೋಗ್ತಾ ಇದ್ರು. ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಜಗಳ ಮಾಡ್ಕೊಂಡು ವೈಯಕ್ತಿಕವಾಗಿ ಅವ್ರೇನೋ ಮಾಡ್ಕೊಂಡಿದ್ದಾರೆ. ಮತ್ತೆ ಬಾಣಂತಿಗಳಿಗೂ ಸರಿಯಾಗಿ ನೋಡಲ್ಲ, ಚಿಕ್ಕ ಮಕ್ಕಳಿಗೂ ಸರಿಯಾಗಿ ಅವರು ಫುಡ್ ವ್ಯವಸ್ಥೆ ಏನು ಕೊಡಲ್ಲ ಸರ್. ನಾವು ಧರಣಿ ಕೂತ್ಕೊಂತೀವಿ ಸರ್. ಇಲ್ಲೇ ಧರಣಿ ಕೂತ್ಕೊಂಡ್ರೆ DC ಆಫೀಸ್ ಹತ್ರ ಹೋಗ್ತೀವಿ. DDಗೂ ನಾವು ಲೆಟರ್ ಕಳಿಸಿದ್ದೀವಿ. ಆಯಿತಾ, ಎಲ್ಲರಿಗೂ ನಾವು ಮಾಹಿತಿ ತಿಳಿಸಿದ್ದೀವಿ. ಆದರೂ ಅವರೇ ಬರ್ತಾ ಇದ್ದಾರೆ. ಅದಕ್ಕೋಸ್ಕರಾಗಿ ನಾವು ಅವ್ರು ಬೇಡ, ಬೇರೆಯವ್ರನ್ನ ಯಾರಾದರೂ ಫೋನ್ ಮಾಡಿ CDP ಅವ್ರಿಗೆ ಅವ್ರನ್ನ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಉತ್ತರ ಕೇಳಿ ಅಂತ ಅವ್ರು ಹೇಳಿದರು. ಮತ್ತು ಇವರು CDP ಅವರು ಅವ್ರಿಗೆ ನೋಟಿಸು ಕೊಡ್ತಾ ಇಲ್ಲ, ಉತ್ತರನೂ ಕೇಳ್ತಾ ಇಲ್ಲ. ಅವ್ರಿಗೂ ಏನು ನಡೆದಿದೆಯೋ ಗೊತ್ತಿಲ್ಲ. ಅವರನ್ನೇ ಅವ್ರು ಕಳಿಸ್ತಾ ಇದ್ದಾರೆ. ನಾವು ಇಲ್ಲಿ ಬೇಡ ಅಂತೇಳಿ ಧರಣಿ ಕೂತಿದ್ದೀವಿ. ಸರಿಯಾಗಿ ಯಾರಿಗೂ ಫುಡ್ ಸರಿಯಾಗಿ ಕೊಡ್ತಾ ಇಲ್ಲ. ತೋಟದ ಕೆಲಸಕ್ಕೆ ಹೋಗಿ ಯಾವಾಗಲೂ ಬಂದು ಬಾಗಿಲು ತೆಗಿತಾರೆ. ಬಾಳಂತಿಯರಿಗೂ ಸರಿಯಾಗಿ ಇದೇನು ಕೊಡ್ತಾ ಇಲ್ಲ. ಅದು ಓಪನ್ ಆಗಿರೋ ಪ್ಯಾಕೆಟ್ಸ್ ಎಲ್ಲ ಕೊಡ್ತಾರೆ. ಡೇಟ್ ಎಲ್ಲ ಮುಗ್ದೋಗಿರೋ ಪ್ಯಾಕೆಟ್ಸ್ ಎಲ್ಲ ಕೊಡ್ತಾರೆ. ಅದನ್ನು ಕೇಳಿದ್ರೆ ಅವ್ರು ಜಗಳಕ್ಕೂ ಬರ್ತಾರೆ. ಆಯಾ ಮೇಲೆಲ್ಲ ಜಗಳ ಮಾಡ್ತಾರೆ. ಅವರು ಆಯಾ ಅವರು ಕೆಲಸಕ್ಕೆ ಬರಲ್ಲ. ಇವರೇ ಬಂದು 3 ದಿವಸದಿಂದ ತೆಗಿತಾ ಇದ್ರು. ನಮ್ಗೆ ಬೇಡ ಅಂತ ಮತ್ತೆ ಬೀಗ ಹಾಕಿದ್ವಿ ಸರ್. ಆದರೆ ಅವ್ರು ಬೇಡ, ನಮಗೆ ಬೇರೆಯವ್ರನ್ನ ಯಾರನ್ನು ಕರ್ಕೊಬಂದು ಸೇರಿಸಲಿ, ಅವ್ರು ಮಾತ್ರ ಬೇಡ ಸರ್, ಅಷ್ಟೇ. ಈ ಒಡ್ಡಹಳ್ಳಿ ನಮ್ಮ ಮೇಡಮ್ ಸರಿಯಾಗಿ ಟೈಮ್ ಸರಿಯಾಗಿ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಮಕ್ಕಳು ಸರಿಯಾಗಿ ಅನುಕೂಲ ಇಲ್ಲ. ಇಲ್ಲಿ ಸರಿಯಾಗಿ ಫುಡ್ಡು ವ್ಯವಸ್ಥೆ ಅದೇನು ಮಾಡ್ತಿಲ್ಲ. ಅವರವರು ಪರ್ಸ್ನಲ್ ವಿಚಾರಗಳಿಗೆಲ್ಲ ಅವ್ರವ್ರು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಸರಿಯಾಗಿ ಅನುಕೂಲ ಮಾಡ್ತಾ ಇಲ್ಲ, ಸರಿಯಾಗಿ ಫುಡ್ ಕೊಡ್ತಿಲ್ಲ. ಅವರಷ್ಟಕ್ಕೆ ಅವರೇ ಆಯಾ ಮೇಲೆ ಎಲ್ಲ ಜಗಳ ಮಾಡಿಕೊಂಡು ಬಾಗಿಲು ಮುಚ್ಕೊಂಡು ಹೋಗಿದ್ದಾರೆ. ನಾವು ಬೇರೆ ಕಡೆ ವರ್ಗಾವಣೆ ಮಾಡಲು ಈಗಾಗಲೇ CDP ಅವರಿಗೆ ಅರ್ಜಿ ಕೊಟ್ಟು ಮತ್ತು DD ಅವ್ರಿಗೂ ಅರ್ಜಿ ತಲುಪಿಸಿದ್ದೀವಿ. ಕಾರ್ಯಕರ್ತೆಯರು ಇಲ್ಲಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಮತ್ತು ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಕೊಡ್ತಾ ಇಲ್ಲ. ಮತ್ತು ಗರ್ಭಿಣಿಯವ್ರಿಗೂ ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತು ಇದೊಂದು 3 ತಿಂಗಳಿಂದ ಇದೇ ಥರ ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಇಬ್ಬರು ಜಗಳ ಆಡಿಕೊಂಡು ಕಂಪ್ಲೇಂಟ್ ಸಹಿತ ಆಗಿದೆ. ಅದರ ಮೇಲೆ ಸಹಾಯಕಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಕಾರ್ಯಕರ್ತೆಗೆ ನೋಟಿಸ್ ಕೊಟ್ಟಿಲ್ಲ. ನಾವು ಊರವರೆಲ್ಲನೂ ಕಾರ್ಯಕರ್ತೆ ಬೇಡ ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಮತ್ತು MLA ಸಾಹೇಬ್ರಿಗೂ ತಿಳಿಸಿದ್ದೀವಿ.
ಸಿ ಡಿ ಪಿ